applause. Hi everyone, I'm Varsha. Hello, I'm Likita. We are from grade 9 JVVM. And now we have moved to a performance that makes us think deeply. Yes, this next performance carries a strong social message and a powerful voice. It reminds us our responsibility, awareness and the value of life. Ladies and gentlemen, we now present program number 50. The students of grade 8A Gnanavardhaka Vidya Mandira presenting performance on female feticide. Performers are Bindushree, Meghashree, Nityashree, Prarthana, Chandana, Nayana, Haripriya, Samanvi, Sarya, Taskin, Varshini, Bharat Yadav. Please welcome them with energetic applause. ನಾವೆಲ್ಲ ಮಗುವಿನ ಹುಟ್ಟುಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಅದು ತಪ್ಪು. ಯಾವಾಗ ಆ ಮಗು ತನ್ನ ತಾಯಿ ಹೊಟ್ಟೆಯಲ್ಲಿ ಉಸಿರಾಡಕ್ಕೆ ಶುರು ಮಾಡುತ್ತೋ ಅವತ್ತೇ ಆ ಮಗುವಿನ ನಿಜವಾದ ಹುಟ್ಟುಹಬ್ಬ. ಆದಿ ಜ್ವಾಲೆ ಅನಂತ ಜ್ವಾಲೆ ಬಾಹ್ಯ ಜ್ವಾಲೆ ಮಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ ಆದಿ ಜ್ವಾಲೆ ಅನಂತ ಜ್ವಾಲೆ ಬಾಹ್ಯ ಜ್ವಾಲೆ ಮಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ. ಕಂಗ್ರ್ಯಾಚುಲೇಷನ್ಸ್. ಪರೀಕ್ಷೆಯ ನಂತರ ತಿಳಿಯಿತು ನಿನಗೆ ಹೆಣ್ಣು ಮಗು ಎಂದು. ಏನು ಹೆಣ್ಣು ಮಗುವ? ನನಗೆ ಹೆಣ್ಣು ಮಗು ಬೇಕಿಲ್ಲ, ನನಗೆ ಗಂಡು ಮಗುವೇ ಬೇಕು. ಮೊದಲು ಆ ದರಿದ್ರ ಹೆಣ್ಣು ಮಗಳನ್ನ ತೆಗೆದುಹಾಕು. ನಿನಗೆ ಎಷ್ಟು ಹಣ ಬೇಕು ನಾನು ಕೊಡ್ತೇನೆ. ಇಲ್ಲ ಇಲ್ಲ, ಇದು ಪಾಪದ ಕೆಲಸ, ಇದು ನನ್ನಿಂದ ಆಗಲ್ಲ. ಡಾಕ್ಟರ್, ಎಷ್ಟೋ ಸಲ ನಾನು ನಿಮ್ಗೆ ತುಂಬಾ ಸಹಾಯ ಮಾಡಿದ್ದೇನೆ, ಈಗ ನೀವು ನನಗೆ ಸಹಾಯ ಮಾಡಲೇಬೇಕು. ಸರಿ, ನೀವು ಹೇಳಿದಂತೆ ಆಗಲಿ. ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಅಮ್ಮ, ಈ ಪ್ರಪಂಚವನ್ನು ನನಗೆ ನೋಡಲು ಆಸೆ. ನಾನು ಬೇಗ ನಿಮ್ಮ ಮಡಿಲಿಗೆ ಬರುತ್ತೇನಮ್ಮ. ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ. ಅರಗಿಳಿ ಮರೆಗಿಳಿ ಕುಳಿತಿರೋ ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ, ಕುರುಡರ ಜಗವೇ. ಯಾರು ನೀನು? ನಾನು ತಾಯಿಯ ಕರುಳು. ನೀನು ಯಾರು? ಇವಳ ತಂದೆ ಇವಳನ್ನು ಸಾಯಿಸಲು ಕಳುಹಿಸಿದ ಗರ್ಭ ನಿರೋಧಕ. ತೊಲಗು ನೀನು. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ, ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ. ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟ ಬೇಡ ನನ್ನ, ಬಿಟ್ಟ ಬೇಡ, ಬಿಟ್ಟ ಬೇಡ ನನ್ನ, ಬಿಟ್ಟ ಬೇಡ. ಅಪ್ಪ, ನನ್ನನ್ನು ಸಾಯಿಸಬೇಡಿ. ಈ ಜಗತ್ತನ್ನು ನೋಡಲು ಆಸೆ ಪಡುತ್ತಿದ್ದೇನಪ್ಪ. ನಿನ್ನನ್ನು ಗಂಡು ಮಗುವಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನಪ್ಪ. ದಯವಿಟ್ಟು ನನ್ನನ್ನು ಸಾಯಿಸಬೇಡಿ ಅಪ್ಪ. ಅಪ್ಪ, ನಿದ್ದೆಯಲ್ಲಿ ಮಡಿಲಾಗಿ ಮಳೆಯಲ್ಲಿ ಸೇರದಾಗಿ ಜೋಪಾನಗೈದಂಥ ಪ್ರಾಣ. ಅಮ್ಮ ಧರಿಗಿಳಿದಿರು ಮೂರುತಿ. ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಒರೆಸಲ
ತಪ್ಪಾಯ್ತು ಅನ್ನಲ. ಸಾಕು ಸಾಕು, ನೀವು ಸಾಯುವ ಸಮಯ ಬಂದಾಯಿತು. ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಕಂಡಲೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ಉರಿಯುವವರು ಉರಿಯುತ್ತಾ ಉರಿದುರಿದು ಹೋಗುವರು, ಕುದಿಯುವವರು ಕುದಿಯುತ್ತಾ ಆವಿಯಾಗಿ ತೀರುವರು. ಮಾಡಿದವರ ಪಾಪಗಳು ಆಡಿದವರ ಬಾಯಲ್ಲೇ, ಬತ್ತಿಗಿಟ್ಟ ಕ್ಷಣದಲ್ಲೇ ಬಂತು ನಿನ್ನ ಬುಡದಲ್ಲೇ. ಅದು ಬರೀ ಭ್ರೂಣ ಅಲ್ಲ ಪೃಥ್ವಿ. ಅಮ್ಮ ಏನ್ ಮಾಡಿದ್ರು ಅದಕ್ಕೆ ಗೊತ್ತಾಗುತ್ತೆ. ಅಮ್ಮನ ಕಾಲಲ್ಲಿ ಪ್ರೀತಿಯಿಂದ ಒದೆಯುತ್ತೆ. ಅಮ್ಮನ ಮಾತು, ಲಾಲಿ ಹಾಡು ಎಲ್ಲ ಕೇಳಿಸ್ಕೊಳತ್ತೆ. ನನ್ನ ಮಗುನೇ ಉಳಿಸ್ಕೊಳಕ್ಕಾಗ್ಲಿಲ್ಲ. ಶ್ರೀದೇವಿ ಹೆಣ್ಣೆ, ಭೂದೇವಿ ಹೆಣ್ಣೆ, ವಿದ್ಯಾದೇವತೆ ಒಂದು ಹೆಣ್ಣೆ. ಬುದ್ಧಿ ತಿದ್ದಿ ತೀಡೋಳು ಒಂದು ಹೆಣ್ಣೆ. ಹೆಣ್ಣು ಭ್ರೂಣ ಹತ್ಯೆ ತಗ್ಗಿಸಿ ಹೆಣ್ಣಿಗೂ ಗಂಡಿನಷ್ಟೇ ಸಮಾನ ಅವಕಾಶ ಕೊಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಹೆಣ್ಣನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ ಎಂಬ ಸಂದೇಶವನ್ನ ಸಾರಿದ ಈ ಗೀತೆಗೆ ಅಭೂತಪೂರ್ವಕವಾದಂಥ ಧನ್ಯವಾದಗಳು.